ಎಲ್ರಿಗೂ ನಮಸ್ಕಾರ. ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಅದರಲ್ಲೂ ಇವಾಗ ಬೇಸಿಗೆಗಾಲ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಯಾವ ಥರ ಐಸ್ ಕ್ರೀಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಲೆಮನ್ ತೊಗೊಂಡು ಅದ್ರ ಮೇಲ್ಗಡೆ ಸಿಪ್ಪೆನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಐಸ್ ಕ್ರೀಮ್ ಬೇಕು ಅಷ್ಟು ಕಪ್ ನೀರು ಹಾಕ್ಕೊಳ್ಳಿ. ಹಾಗೆ ಸಕ್ಕರೆ ಕೂಡ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನಿಂಬೆಹಣ್ಣು ರಸ ಒಂದೆರಡು ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು. ನೋಡಿ, ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಅದನ್ನು. ಆಮೇಲೆ ಎರಡು ಸ್ಪೂನ್ ಜೋಳದ ಹಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಗಂಟು ಬರದೇ ಇರೋ ಹಾಗೆ ಚಮಚನ ಇಟ್ಬಿಟ್ಟು ಚೆನ್ನಾಗಿ ಕಲಸಿ. ಆಮೇಲೆ ಕಲರ್ ಬರಬೇಕಲ್ವ, ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೇಸರಿ ಇರುತ್ತಲ್ಲ ಆ ಕಲರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಒಂಚೂರು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಕೇಸರಿನೇ ಬೆಸ್ಟ್ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಒಂದೆಳೆ ಪಾಕ ಬರಬೇಕು. ಇವಾಗ ಬೇಸಿಗೆಯಲ್ಲಿ ಅಂತೂ ಡೈಲಿ ಹೊರಗಡೆ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ವಲ್ಲ, ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಇವಾಗ ನಾನು ಸೋಸ್ಕೊತಾ ಇದ್ದೀನಿ, ಯಾಕಂದರೆ ನಿಂಬೆಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಸೊ ಹಾಗಾಗಿ ನಾರ್ಮಲಾಗಿ ಪ್ಲಾಸ್ಟಿಕ್ ಕಪ್ ಇದ್ದರೆ ಪ್ಲಾಸ್ಟಿಕ್ ಕಪ್ಪಲ್ಲೇ ಹಾಕ್ಕೊಳ್ಳಿ. ನಾನು ನಾರ್ಮಲ್ ಮನೆಯಲ್ಲಿರೋ ಕಪ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಕಡ್ಡಿ ಇತ್ತಂತಂದರೆ ಹಾಕ್ಕೊಳ್ಳಿ. ನಾನು ಸ್ಪೂನ್ನ ಇಡ್ತಾಯಿದ್ದೀನಿ. ನಾನು ಇವಾಗ ಟೋಟಲಿ ಒಂದು 4 ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕಷ್ಟೇ ನಾನು ಸ್ಪೂನ್ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರಿಜ್ ಒಳಗೆ ಇಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿದ್ರೆ ಸಾಕು ತಿನ್ನಬೇಕು ಅನ್ನಿಸುತ್ತೆ. ಒಂಚೂರು ಕೆಳಗಡೆ ಪ್ಲೇಟ್ ಒಳಗೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಸಡನ್ನಾಗಿ ಅದು ಐಸ್ ಹೊರಗಡೆ ಬರಲ್ಲ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಟ್ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಕೂಡ ಹೇಳಿ. ಈ ಥರ ನೀರಲ್ಲಿ ಇಟ್ಟರೆ ಅದು ಸ್ವಲ್ಪ ಹೊರಗಡೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ್ರೆ ಸಾಕು ತಿನ್ನಬೇಕು ಅನಿಸುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಡೈಲಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.